Namaste. Jawahar Navodaya Vidyalaya Entrance Exam Section 2 Mathematics. Question paper problems previous to 2010. Answers and explanation Part 1. Problem number 7. At what rate an amount is doubled in 10 years? Option A 10%, option B 20%, option C 50%, option D 100%. So answer is option A is the answer. So 10%. How? At what rate an amount is? Amount gottilla, unknown. So that is principal. So principal amount is, consider 100 rupees anta. Okay, 100 rupees anta idona. Principal amount is doubled in 10 years means time is 10 years. So doubled means 100 into 2 means 200 ಆಯಿತು. ಸೊ ಅಲ್ಲಿಗೆ ನಮಗೆ ಸಿಕ್ಕಿರೋದು 10 years, ಆಫ್ಟರ್ 10 years ವಿ ಗಾಟ್ 200 rupees ಅಲ್ವಾ. 200ಅಲ್ಲಿ ಮೈನಸ್ 100 ಅಂತ ಹೇಳಿದ್ರೆ ನಮ್ಮದು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇಸ್ ದಿಸ್ ಒನ್. ದಿಸ್ ಈಸ್ ಇಂಟ್ರೆಸ್ಟ್. ಓಕೆ, ಅಂದರೆ ಲೈಕ್ ನಮಗೆ ಟೋಟಲ್ ಆಗಿ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಎರಡೂ ಸೇರಿ ನಮಗೆ 200 ಬಂದಿದೆ. 200 ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಈಸ್ 100. ಸೊ 200 ಮೈನಸ್ 100 ಈಸ್ 100. ಸೊ ದಿಸ್ ಈಸ್ ಫಾರ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಎಷ್ಟು? ನಮಗೆ 100% ಇಂಟ್ರೆಸ್ಟ್ ಇದೆ. ಅಂದರೆ ಫಸ್ಟ್ ನಾವು ಪ್ರಿನ್ಸಿಪಲ್ ಅಮೌಂಟು 100 rupees ಇಟ್ಟಿದ್ದು, ಅದಕ್ಕೆ ಅವರು 10 years ನಂತರ ನಮಗೆ 200 rupees ಕೊಟ್ಟರು. ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಇಂಟ್ರೆಸ್ಟ್ ಸೇರಿಸಿ ಅಂದರೆ 100 rupees. ಸೊ ಅಲ್ಲಿಗೆ 100 + 100 ಈಸ್ 200 ಆಯಿತು. ಹಾಗಾದರೆ ಪರ್ ಇಯರಿಗೆ ಸೊ ಅಟ್ ವಾಟ್ ರೇಟ್ ಆ್ಯನ್ ಅಮೌಂಟ್ ಅಂತ ಹೇಳಿದ್ರೆ, ಸೊ ವರ್ಷಕ್ಕೆ ಅದು ಎಷ್ಟು ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫೈಂಡ್ ಔಟ್ ದಿ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಸೊ ಬಿಕಾಸ್ 10% ಇಸ್ ದ ಆನ್ಸರ್. ಬಿಕಾಸ್ ಫಾರ್ ಎನ್ ಅಮೌಂಟ್ rupees 100 ಇಟ್ ಈಸ್ ಡಬಲ್ಡ್ ಮೀನ್ಸ್ 200 rupees ಇನ್ 10 yearsಗೆ. ಸೊ 10 yearsಲ್ಲಿ ನಮಗೆ 200 ಸಿಗುತ್ತೆ. ಓಕೆ, ಅಂದರೆ ಇಂಟ್ರೆಸ್ಟನ್ನ ಫೈಂಡ್ ಔಟ್ ಮಾಡಬೇಕು. ಇಂಟ್ರೆಸ್ಟ್ ಈಕ್ವಲ್ ಟು ನಮಗೀಗ ಸಿಕ್ಕಿರೋ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ ಇಂಟ್ರೆಸ್ಟ್ ಐ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಅಂದರೆ ನಾವು ಬೇಸಿಕ್ ಇಟ್ಟಿದ್ದು ಗೊತ್ತಾಯ್ತಲ್ಲ 100. ಈಗ ನಮಗೆ ಸಿಕ್ಕಿರೋ ಅಮೌಂಟು 200 rupees ಮೈನಸ್ ಪ್ರಿನ್ಸಿಪಲ್ ನಾವು ಇಟ್ಟಿದ್ದು ಸ್ಟಾರ್ಟಿಂಗಲ್ಲಿ 100 rupees ಇಟ್ಟಿದ್ದು. ಸೊ ಇಂಟ್ರೆಸ್ಟ್ ಎಷ್ಟಾಯಿತು? 100 rupees. ವಿ ನೋ ದಿ ಫಾರ್ಮುಲಾ I ಈಕ್ವಲ್ ಟು PRT ಡಿವೈಡೆಡ್ ಬೈ 100. ಸೊ I ಈಸ್ ಇಂಟ್ರೆಸ್ಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಟೈಮ್ ಡಿವೈಡೆಡ್ ಬೈ 100. ಸೊ ಈ ಫಾರ್ಮುಲಾ ಬರೆದ್ಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದರೆ 10% ಇಸ್ ದ ಆನ್ಸರ್. ಓಕೆ, ಸೊ ಈಗ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೇಕು ಅಂದರೆ ಐ ಇದೆಯಲ್ಲ, ಮತ್ತು ಈ 100 ಕ್ರಾಸ್ ಮಲ್ಟಿಪ್ಲೈ ಮಾಡಿ 100 ಇಂಟು ಐ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಡಿನಾಮಿನೇಟ್ರಿಗೆ ಬರುತ್ತೆ. ಇಲ್ಲಿ ನಮಗೆ ಆರ್ನ ಫೈಂಡ್ ಔಟ್ ಮಾಡಬೇಕಲ್ವಾ. ಈ ಆರ್ ಹಾಗೆ ಇರಲಿ. ಐ ಇಂಟು ಈ 100ಅನ್ನು ಈ ಕಡೆ ಕಳಿಸಿ, 100 ಈಕ್ವಲ್ ಟು PRT ಆಯಿತು. ಈಗ ಆರನ್ನು ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ PT ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 100 ಇಂಟು ಐ ಡಿವೈಡೆಡ್ ಬೈ P ಇಂಟು T ಈಕ್ವಲ್ ಟು ಆರ್. ಸೊ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು 100 ಇಂಟು ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್. ಗೊತ್ತಾಯ್ತಲ್ಲ, ಈಕ್ವಲ್ ಟು 100 ಹಾಗೆ ಬರೀರಿ. ಇಂಟ್ರೆಸ್ಟ್ ಇಸ್ 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟಿಟ್ಟಿದ್ದು ನಾವು ಸುಮ್ಮನೆ ಒಂದು ಅಂದಾಜಲ್ಲಿ ಅಮೌಂಟು 100 rupees ಇಂಟು ಟೈಮ್ ಇಸ್ 10 years. ಸೊ 100ಗೆ 100 ಕ್ಯಾನ್ಸಲ್ ಆಯಿತು, ಇಲ್ಲಿ 1 0 ಇಲ್ಲೊಂದು 0 ಕ್ಯಾನ್ಸಲ್ ಆಯಿತು, ಇಲ್ಲಾಂದರೆ 10 1s 10 10s. ಸೊ 10% ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.